ಅಜಿತ್ ನೋಡಿ, ಈಗ ಯಾರೋ ಆ್ಯಕ್ಟಿವ್ ಆಗಿದ್ದಾರೆ, ಯಾರೋ ಇನ್ಆ್ಯಕ್ಟಿವ್ ಆಗಿದ್ದಾರೆ ಅನ್ನೋ ಪ್ರಶ್ನೆ ಇಲ್ಲ. ಅದು ಇಟ್ಸ್ ಅ ಲಾರ್ಜರ್ ಇಶ್ಯೂ. ಓಕೆ, ಪಶ್ಚಿಮ ಬಂಗಾಳದಲ್ಲಿ ಇಡೀ ಒಂದು ನರೇಟಿವ್ ಬಿಲ್ಡ್ ಮಾಡಿಲ್ಲಾಯಿತು. ಹೌದು, SIRದಿಂದ ನಾವು ಸೋತ್ವಿ, SIRದಿಂದ ನಾವು ಸೋತ್ವಿ. ಕರ್ನಾಟಕದಲ್ಲಿ ನಡೀತಾ ಇರೋದು SIR ಪ್ರಕ್ರಿಯೆಯನ್ನು ನೋಡಿದಾಗ ಮೇಲ್ನೋಟಕ್ಕೆ ಅನಿಸಿದೆ. ಯಾಕಂದರೆ SIR ನಾವು ಇಡೀ ದೇಶದಲ್ಲಿ ಮಾತಾಡಿದ್ವಿ, ನಮ್ಮಲ್ಲಿ ಹೆಂಗೆ ನಡೆಯುತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಹೌದು ಹೌದು. ನೋಡ್ತಿರುವಾಗ ಏನನ್ನಿಸುತ್ತೆ, ರಾಜ್ಯ ಸರ್ಕಾರದ ಅಧೀನದಲ್ಲಿರ್ತಕ್ಕ ಯಾವ್ಯಾವ ರಾಜ್ಯ ಸರ್ಕಾರ ಯಾರ ಅಧೀನದಲ್ಲಿದೆ ಅವರ ಪರವಾಗಿ SIR ಪ್ರಕ್ರಿಯೆಯನ್ನು ಪ್ರಭಾವ ಬೀರಬಹುದು ಅಂತಕ್ಕಂಥದ್ದು 4 ದಿನದಲ್ಲೇ ಅನಿಸ್ತಾ ಇದೆ. ಹೌದು, ಇವತ್ತು ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಕೇಳ್ತಾ ಇದ್ರು, ಏನು ಮುಖ್ಯಮಂತ್ರಿ 50,000 ಹಾಗಿದ್ದಲ್ಲಿ ನೀವು ವೋಟ್ ಚೋರಿ ಆರೋಪವನ್ನು ಮಾಡ್ತಿದ್ರಲ್ರಿ, ಎಲ್ಲೋ ಮಾದೇವಪುರದಲ್ಲಿ ಬಂದು ಕೂತ್ಕೊಂಡು ಪ್ರಧಾನಮಂತ್ರಿಗಳು ವೋಟ್ ಚೋರಿ ಮಾಡಿಸ್ತಿದ್ರ, ಗೃಹ ಮಂತ್ರಿಗಳು ವೋಟ್ ಚೋರಿ ಮಾಡಿಸ್ತಿದ್ರ? ಬಸವರಾಜ ರಾಯರೆಡ್ಡಿ ಹೇಳಿದ್ರು ನಮಗೂ ಇದಕ್ಕೂ ಸಂಬಂಧ ಇಲ್ಲ, ಕೇಂದ್ರ ಸರ್ಕಾರದ ಪ್ರಕ್ರಿಯೆ. ಈ BLOಗಳು ಯಾರವರು ಅಧಿಕಾರಿಗಳು, ಅವ್ರು ಎಲ್ಲಿ ಕೆಲಸ ಮಾಡ್ತಿದ್ದಾರೆ? ಮತ್ತೆ ನನಗನ್ಸುತ್ತೆ ಇದರಲ್ಲಿ ಆ್ಯಕ್ಟಿವ್ ಇನ್ಆ್ಯಕ್ಟಿವ್ ಪ್ರಶ್ನೆ ಇಲ್ಲ. ಯಾರ ಕಡೆ ಸರ್ಕಾರ ಇರುತ್ತೋ ಅವ್ರ ಕಡೆ ಒಂದು ತೂಕ ಜಾಸ್ತಿ ವಾಲತ್ತೆ. ಆದರೆ ಈಗ ನಡೆದಿರ್ತಕ್ಕಂಥ ಪ್ರಕ್ರಿಯೆಗಳು ನನಗೆ ಆಶ್ಚರ್ಯ ಅನಿಸಿದ್ದು, ಗೃಹ ಸಚಿವರಿಗೆ ಉಳಿದೆಲ್ಲ ವಿಷಯಗಳು ಗೊತ್ತಿರುತ್ತೆ, ಬಟ್ ಗೃಹ ಸಚಿವರಿಗೆ ಇದು ಗೊತ್ತಿಲ್ಲ, ಎಲ್ಲೆಲ್ಲ ಅಕ್ರಮಗಳು ನಡೀತಿವೆ ಅಂತಕ್ಕಂಥದ್ದು ಗೊತ್ತಿಲ್ವಾ? ಅಥವಾ BLOಗಳು ಏನು ಮಾಡ್ತಿದ್ದಾರೆ ಅಂತಕ್ಕಂಥದ್ದನ್ನು ನೋಡಿ. ಸರ್ಕಾರ ಒಂದು ರಾಜಕೀಯ ಪಕ್ಷ ಅಲ್ಲ. ನೀವು ಆರೋಪ ಪ್ರತ್ಯಾರೋಪವನ್ನು ರಾಜಕೀಯ ವೇದಿಕೆಗಳಲ್ಲಿ ಮಾಡ್ಕೊಳ್ಳಿ. ಅವರು SIR ಅನ್ನು ದುರುಪಯೋಗ ಪಡಿಸ್ಕೋತಾರೆ, ಇವರು SIR ಅನ್ನು ದುರುಪಯೋಗ ಪಡಿಸ್ಕೋತಾರೆ. ಇವತ್ತು SIR ಪ್ರಕ್ರಿಯೆ ಬಗ್ಗೆ ಇನಿಷಿಯಲ್ ರಿಸರ್ವೇಷನ್ಸ್ಗಳೇನು ಬಂದಿವೆ, ಇನಿಷಿಯಲ್ ಆಗಿರ್ತಕ್ಕಂಥ ಅಕ್ರಮ ಹೆಂಗೆ ನಡೆಸಲಾಗತ್ತೆ ಅಂತಕ್ಕಂಥದ್ದು ಬಂದಿದೆ. ಇದರ ಹೊಣೆಗಾರಿಕೆಯನ್ನು ಯಾರು ಹೊರಬೇಕಾಗಾದ್ರೆ? ಎಸ್, ಅಧಿಕಾರಿಗಳು, BLOಗಳು ರಾಜ್ಯ ಸರ್ಕಾರದ ಪರವಾಗಿ ಕೆಲಸ ಮಾಡ್ತಿರ್ತಕ್ಕಂಥವ್ರು. ಕೇಂದ್ರ ಸರ್ಕಾರ ಇದರ ಹೊಣೆಯನ್ನು ಯಾಕೆ ಹೊರುತ್ತೆ? ಹಾಗಿದ್ದ ಸಂದರ್ಭದಲ್ಲಿ ಕೇಂದ್ರ ಚುನಾವಣಾ ಆಯೋಗದ ಮೇಲೆ ಏನು ಆರೋಪಗಳನ್ನು ಮಾಡಲಾಗ್ತಿತ್ತು, ಅದಕ್ಕೂ ನೀವು ಕೇಂದ್ರ ಸರ್ಕಾರಕ್ಕೆ ಹೆಂಗೆ ಜೋಡಣೆ ಮಾಡ್ತೀರಾ ಹಾಗಾದರೆ? ಮತ್ತೆ ಎಸ್, ಸಹಜವಾದ ಪ್ರಶ್ನೆ ಇದು, ಕರೆಕ್ಟ್. ಇವತ್ತು ರಾಜ್ಯ ಸರ್ಕಾರ ಇಲ್ಲಿ ಕುಳಿತುಕೊಂಡು ಇಲ್ಲ ನಮಗೂ ಅದಕ್ಕೂ ಸಂಬಂಧ ಇಲ್ಲ, ಹಾಗಿದ್ದಲ್ಲಿ ಈ ಆಕ್ರಮಗಳು ನಡೀತಾವೆ ಹೆಂಗ್ರಿ? ಕಲ್ಯಾಣ ಮಂಟಪದಲ್ಲೋ ಮಸೀದಿಯಲ್ಲೋ ಹೋಗಿ BLOಗಳು ಯಾರ್ದೋ ಇನ್ಸ್ಟ್ರಕ್ಷನ್ಸ್ ಇರಬೇಕಲ್ಲ. ನಾನು ಪ್ರಿಯಾಂಕ್ ಖರ್ಗೆ ಅವರ ಈ ಮಾತನ್ನು ಒಪ್ಪೋಣ, ಇಲ್ಲಪ್ಪ ಮುಖ್ಯಮಂತ್ರಿಗಳ ಇನ್ಸ್ಟ್ರಕ್ಷನ್ಸ್ ಬಗ್ಗೆ ಹೇಳ್ತಾ ಇಲ್ಲ ಯಾರೂ ಕೂಡ. ಕರೆಕ್ಟ್, ಸ್ಥಳೀಯವಾಗಿ ಯಾರೋ ಪ್ರಭಾವಿ ರಾಜಕಾರಣಿಗಳು ಆ BLOಗಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಿರ್ಬೇಕಲ್ಲ. ಹೌದು, ಇಲ್ಲದೆ ಹೋದ್ರೆ ಹೆಂಗಾಗತ್ತಿದು? ಇಲ್ಲದೆ ಹೋದ್ರೆ ಅವ್ರು ಯಾಕೀಗ ಹೋಗಿ ಅಲ್ಲಿ ಮಸೀದಿಯಲ್ಲಿ SIR ಪ್ರಕ್ರಿಯೆ, ಕಲ್ಯಾಣ ಮಂಟಪದಲ್ಲಿ SIR ಪ್ರಕ್ರಿಯೆಯನ್ನು ನಡೆಸ್ತಾರೆ? ಇಲ್ಲೇ BLO ಆಫೀಸ್ ಪಕ್ಕದಲ್ಲೇ ನಮ್ಮ ನ್ಯೂಸ್ ಚಾನಲ್ ಇದೆಪ್ಪ, ಇಲ್ಲಿ ಯಾರೂ ಬಂದಿಲ್ಲ SIR ಪ್ರಕ್ರಿಯೆ ನಡೆಸೋಕ್ಕೆ. ಹೌದು, ಇಲ್ಲೇ ಇದೆ ನಮ್ಮ ಆಫೀಸಿನ ಶಿವಾನಂದ್ ಸರ್ಕಲ್ದಲ್ಲಿ BLO ಕೊಡ್ತಾರಪ್ಪ. ಕರೆಕ್ಟ್, ಅವ್ರು ಯಾಕೆ ಬಂದಿಲ್ಲ? ಇಲ್ಲಿ ಚಾನಲಲ್ಲಿ ಒಂದು 300 OT ಅಲ್ವಾ, ಬಂದಿಲ್ಲ ಅವರು. ಪಕ್ಕದಲ್ಲಿ ಮಲ್ಲಿಗೆ ಹಾಸ್ಪಿಟ್ಲ್ ಇದೆ, ಬಂದಿಲ್ಲ ಅವರು. ಅಂದರೆ ಯಾವುದೋ ಒಂದು ರಾಜಕೀಯ ಪಕ್ಷ ಆ್ಯಕ್ಟಿವ್ ಆಗಿಬಿಟ್ಟಿದೆ, ಯಾವುದೋ ಒಂದು ರಾಜಕೀಯ ಪಕ್ಷ ಇನ್ಆ್ಯಕ್ಟಿವ್ ಆಗಿದೆ. ನಾಳೆ 28ರ ಚುನಾವಣೆಯ ಆಕಾಂಕ್ಷಿಗಳು ಯಾರ್ಯಾರಿದ್ದಾರೆ ಎಲ್ಲರೂ ನ್ಯಾಚುರಲಿ ಅವರಲ್ಲಿ ಆ್ಯಕ್ಟಿವ್ ಇದ್ದೇ ಇರ್ತಾರೆ. ಪ್ರಶ್ನೆ ಇರೋದು SIR ಪ್ರಕ್ರಿಯೆ ಬಗ್ಗೆ ಇಷ್ಟೆಲ್ಲ ಒಂದು ರೀತಿಯ ಪೆಡಂಭೂತವನ್ನು ಕ್ರಿಯೇಟ್ ಮಾಡಿದ ನಂತರ ಹಾಗಿದ್ದ ಸಂದರ್ಭದಲ್ಲಿ ಇವತ್ತು ಕರ್ನಾಟಕದಲ್ಲಿ SIR ಪ್ರಕ್ರಿಯೆ ಹೆಂಗೆ ನಡೀತಾ ಇದೆ, ಅದು ನಡೆದಿದ್ದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿದರೆ ಎಸ್, ಪ್ರಾಯಶಃ ನನಗನ್ಸುತ್ತೆ ಅಜಿತ್, ಅನೇಕ ಬಾರಿ ಹೆಂಗಾಗುತ್ತೆ ನೋಡಿ, SIR ಪ್ರಕ್ರಿಯೆ ಕೇಂದ್ರ ಚುನಾವಣಾ ಆಯೋಗ ನಡೆಸುತ್ತೆ. SIR ಪ್ರಕ್ರಿಯೆ ಮಮತಾ ಬ್ಯಾನರ್ಜಿ ಇಡೀ ತಮ್ಮ ಸೋಲಿನ ಸ್ಕೇಪ್ಗೋಟನ್ನು SIR ಪ್ರಕ್ರಿಯೆ ಮೇಲೆ ಹೊರಡಿಸಿದ್ರು. ಇವತ್ತು 4 ದಿನಗಳ ಪ್ರಕ್ರಿಯೆ ನೋಡಿದಾಗ ಅನ್ನಿಸ್ತಾ ಇರೋದು, ರಾಜ್ಯ ಸರ್ಕಾರ ತನಗೆ ಹೆಂಗೆ ಬೇಕು ಹಾಗೆ SIR ಪ್ರಕ್ರಿಯೆಯನ್ನು ಮ್ಯಾನಿಪುಲೇಟ್ ಮಾಡುತ್ತೆ. ಇಲ್ಲೂ ಮಾಡುತ್ತೆ, ಅಲ್ಲೂ ಮಾಡುತ್ತೆ, ಇನ್ನೊಂದು ಕಡೆ BJP ಸರ್ಕಾರ ಇದ್ದಾಗಲೂ ಮಾಡಿರ್ಬೋದು. ಹೌದು, ನಾನು ಕೇಳುವ ಪ್ರಶ್ನೆ, ಹಾಗಿದ್ದಲ್ಲಿ ನೀವು ವೋಟ್ ಚೋರಿ ಹೇಳಿದ್ರಿ, ಮಾದೇವಪುರ ಇಲೆಕ್ಷನ್ ಇಲ್ಲಿ ಬಂದು ಪ್ರೆಸ್ ಕಾನ್ಫರೆನ್ಸ್ ಮಾಡೋದ್ರಿ, ರಾಹುಲ್ ಗಾಂಧಿ ಅವರು ಇಲ್ಲಿ ಬಂದು ಪ್ರೆಸ್ ಕಾನ್ಫರೆನ್ಸ್ ಮಾಡೋದ್ರು, ರಾಜಣ್ಣ ಅವರು ಕೊಟ್ಟಿರ್ತಕ್ಕಂಥ ಉತ್ತರ ಕರೆಕ್ಟ್ ಆಗಿತ್ತು, ಸ್ಪಾಟ್ ಆನ್. ಹೌದು, ರಾಜ್ಯ ಸರ್ಕಾರದ ಅಧಿಕಾರಿಗಳು ಇದ್ದಾಗ, ರಾಜ್ಯ ಸರ್ಕಾರ ಇದ್ದಾಗ ನೀವು ಅವ್ರ ಮೇಲೆ ಹೆಂಗೆ ಆರೋಪ ಮಾಡ್ತೀರಿ ಅಂತಕ್ಕಂಥದ್ದು. SIR ಪ್ರಕ್ರಿಯೆಯ ಆರೋಪ ಪ್ರತ್ಯಾರೋಪಗಳು ರಾಜಕೀಯ ಚರ್ಚೆಗಳನ್ನು ಹೊಸ ದೃಷ್ಟಿಕೋನದಿಂದ ನೋಡುವ ಅವಶ್ಯಕತೆ ಇದೆ ಅನ್ನೋದು 4 ದಿನಗಳ ಪ್ರಕ್ರಿಯೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಇಲ್ಲಿ ಒಂದು ಪಕ್ಷ ಆ್ಯಕ್ಟಿವ್ ಇರೋದು, ಅಧಿಕಾರದಲ್ಲಿರ್ತಕ್ಕಂಥ ಪಕ್ಷ ಯಾವತ್ತೂ ಆ್ಯಕ್ಟಿವ್ ಇರುತ್ತೆ. ಹಾಗಂತ ನೀವು ಅಕ್ರಮಗಳನ್ನು ಎಸಗಿಬಿಡೋದಾ? ನೀವು ಭಾಳ ಆ್ಯಕ್ಟಿವ್ ಇದ್ದೀರನ್ನೋ
ಅರ್ಥ ಏನು, ನೀವು ಅಕ್ರಮಗಳನ್ನು ಎಸಗ್ರಿ ಅಂತನಾ? ಎಸ್. ಎಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಮಾಡ್ದಂಗೆ ಸ್ಥಳೀಯ ನ್ಯಾಯಾಧೀಶರುಗಳ ಮೇಲುಸ್ತುವಾರಿಯಲ್ಲಿ ಮಾಡಬೇಕಾದ ಪರಿಸ್ಥಿತಿ ಬರುತ್ತಾ ಅಂತ ಬರುತ್ತಿದ್ದು ಅಲ್ವಾ? ಯಾಕಂದ್ರೆ ರಾಜಕೀಯ ಪೈಪೋಟಿ ಇಷ್ಟಿದೆ ಅಲ್ವಾ. ಇವತ್ತು ಕುಮಾರಸ್ವಾಮಿ ಹೇಳಿದ್ದು ಸರಿಯಾಗಿದೆ. ಈ ರಾಜ್ಯ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಚುನಾವಣಾಧಿಕಾರಿಯನ್ನು ಇಟ್ಕೊಂಡು ನಡೆಸೋದು ಕಷ್ಟ, ಕೇಂದ್ರದ ಕಳಿಸ್ತಕ್ಕಂಥ ಚುನಾವಣಾಧಿಕಾರಿಯನ್ನು ಇಟ್ಕೊಂಡು ನಡೆಸೋದು ಕಷ್ಟ. ಕೊನೆಗೆ ಇವೆಲ್ಲವೂ ಸುಪ್ರೀಂ ಕೋರ್ಟ್ ಮಾನಿಟರ್ಡ್ SIR ಪ್ರಕ್ರಿಯೆ ಹಂತಕ್ಕೆ ಬಂದು ತಲುಪುತ್ತೆ ಅನ್ಸುತ್ತೆ ನನಗೆ, ಪಕ್ಷಗಳ ಹಂಗೆ ಜಟಾಪಟಿ ನೋಡಿದ್ರೆ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.